ಒಂದಿಲ್ಲ ಒಂದು ದುಃಖ ನಮ್ಮನ್ನೆಲ್ಲ ಕಾಡ್ತಾ ಇದೆ. ದುಃಖ ಇಲ್ಲದವರು ಜಗತ್ತಲ್ಲೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ದುಃಖ. ಮನುಷ್ಯನ ಜೀವನದ ದೊಡ್ಡ ಗುರಿ ಈ ದುಃಖದಿಂದ ಪಾರಾಗುವ ಬಗೆ ಹೇಗೆ. ನಿಮಗೆ ಆಶ್ಚರ್ಯ ಗೊತ್ತಾ? ದುಃಖ ಇಲ್ಲದ ಸುಖ ಈ ಭೂಲೋಕದಲ್ಲಿಲ್ಲ. ನೀವೇನು ಸುಖ ಅಂತ ತಂದ್ರು ಅದರೊಳಗೆ ಒಂದು ದುಃಖ ಇದ್ದೇ ಇರುತ್ತೆ. ಈ ಮನೆ ಕಟ್ಟಿದ್ರೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತೇವೆ. ಆ ಮನೆ ಕಟ್ಟಿದ ಮೇಲೆ ಪ್ರಾಬ್ಲಮ್ ಗೊತ್ತಾಗೋದು. ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೇವೆ ಅಂತ ಅನ್ಕೋತೇವೆ, ಆದಮೇಲೆ ಗೊತ್ತಾಗೋದು ಸುಖ ಇರುವ ದುಃಖ ಮಿಶ್ರ ಅಲ್ಲದ ಕೇವಲ ಸುಖದ ಲೋಕ. ಅದು ಮೂರು: ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಇದರ ಓನರು ಜನಾರ್ದನ. ಅವನು ಕೊಟ್ಟರೆ ಉಂಟು, ಇಲ್ದಿದ್ರೆ ಇಲ್ಲ. ಹಾಗಾದರೆ ನಾವೆಲ್ಲ ಅವನ ಆರಾಧನೆ ಮಾಡಬೇಕು, ಅವನನ್ನು ತಿಳಿಬೇಕು, ಅವನನ್ನು ಉಪಾಸನೆ ಮಾಡಬೇಕು.